ಇಡೀ ಬೆಂಗಳೂರಿಗ ಜನರನ್ನೇ ಬೆಚ್ಚಿ ಬೀಳಿಸಿದಂಥ ಒಂದು ಪ್ರಕರಣ ಅಂತ ಅಂದರೆ ಅದು ಬಿಕ್ಲೂರು ಶಿವನ ಮರ್ಡರ್. ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು ಆ ದಿನ. ಬಿಕ್ಲೂರು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಜಗದೀಶ ಅಲಿಯಾಸ್ ಜಗ್ಗ ನಾಪತ್ತೆಯಾಗಿದ್ದ. ದೇಶ ವಿದೇಶಗಳಲ್ಲಿ ಅಲೆದಾಡ್ತಾ ಇದ್ದ. ಈಗ ಆತನನ್ನ ಸೆರೆ ಹಿಡಿಯುವಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಿಕ್ಲೂರು ಶಿವ ಕೊಲೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಕೇಸ್ನಲ್ಲಿ ಮುಂಚೂಣಿಗೆ ಬಂದ IPS ಅಧಿಕಾರಿಯ ಹೆಸರು. ಬಿಕ್ಲೂರು ಶಿವ ಕೊಲೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಕೊಲೆ ಪ್ರಕರಣದಲ್ಲಿ ಮುಂಚೂಣಿಗೆ ಬಂದಿದೆ IPS ಅಧಿಕಾರಿಯೊಬ್ಬರ ಹೆಸರು. IPS ಅಧಿಕಾರಿ ವಿರುದ್ಧನೇ ಸ್ಟೇಟ್ಮೆಂಟ್ ಕೊಟ್ಟ ಆರೋಪಿ ಜಗ್ಗ. ಭಾರಿ ಕುತೂಹಲ ಮೂಡಿಸಿದ ರೌಡಿ ಶೀಟರ್ ಬಿಕ್ಲೂರು ಶಿವ ಪ್ರಕರಣ. IPS ಅಧಿಕಾರಿ ವಿರುದ್ಧನೇ ಆರೋಪವನ್ನ ಮಾಡಿದ್ದಾರೆ ಈ ಜಗ್ಗ. ಬಿಕ್ಲೂರು ಶಿವ ಕೇಸ್ನಲ್ಲಿ IPS ಅಧಿಕಾರಿಯ ನೆರಳು ಕಾಣಿಸ್ತಾ ಇದೆ. ಕಳೆದ ತಿಂಗಳು ರೌಡಿ ಶೀಟರ್ ಬಿಕ್ಲೂರು ಶಿವನ್ನ ಬರಬರವಾಗಿ ಹತ್ಯೆ ಮಾಡಲಾಯಿತು. ಈ ಪ್ರಕರಣದ A1 ಆರೋಪಿಯಾಗಿದ್ದ ಜಗದೀಶ ಅಲಿಯಾಸ್ ಜಗ್ಗ, ಆತನನ್ನ ಅರೆಸ್ಟ್ ಮಾಡಲಾಗಿದೆ. ದೆಹಲಿಯಲ್ಲಿ ಅರೆಸ್ಟ್ ಮಾಡಿ ವಶಕ್ಕೆ ಪಡೆದಿತ್ತು CID. ಕೋರ್ಟ್ ಮುಂದೆ IPS ಅಧಿಕಾರಿಯ ಹೆಸರನ್ನ ಈ ಜಗ್ಗ ಹೇಳಿದಾನೆ ಅನ್ನೋದು ಗೊತ್ತಾಗ್ತಾ ಇದೆ. IPS ಅಧಿಕಾರಿಯಿಂದ ನನಗೆ ಪ್ರಾಣ ಬೆದರಿಕೆ ಇದೆ ಅಂತ ಜಗ್ಗ ಹೇಳಿಕೆಯನ್ನ ಕೊಟ್ಟಿದ್ದಾನೆ. IPS ಅಧಿಕಾರಿಯ ಸಂಬಂಧ ಜಗ್ಗನಿಂದ ಮಾಹಿತಿ ಕಲೆ ಹಾಕಿದ್ದಾರೆ CID ಅಧಿಕಾರಿಗಳು. ಒಬ್ಬ IPS ಅಧಿಕಾರಿಯಿಂದ ನನಗೆ ಪ್ರಾಣ ಬೆದರಿಕೆ ಇದೆ ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ನಲ್ಲಿ ಈ ಜಗದೀಶ ಅಲಿಯಾಸ್ ಜಗ್ಗ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ಆ IPS ಅಧಿಕಾರಿ ಯಾರು, ಜೊತೆಗೆ ಈ ಜಗ್ಗನಿಗೆ ಅವರು ಪ್ರಾಣ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಕಾರಣ ಏನು, ಅವರಿಗೂ ಈತನಿಗೂ ಇರುವಂತ ಸಂಬಂಧ ಏನು, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ಶುರುವಾಗಲಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ.